ಕೋಟ್ಯಾಧೀಶ ಉದ್ಯಮಿ ಭಾಸ್ಕರ್ ಶೆಟ್ಟಿ ಕೊಲೆಯಾಗಿದ್ದಾನೆ ಅನ್ನೋ ಒಂದು ಸಣ್ಣ ಅನುಮಾನ ಹುಟ್ಟಿದ್ದು ಗುಲಾಬಿ ಶೆಟ್ಟಿಯ ಹೇಳಿಕೆಯಿಂದಾಗಿ. ಅದರ ಆಧಾರದ ಮೇಲೆ ತನಿಖೆ ಮುಂದುವರಿಸಿದಾಗ ಪೊಲೀಸರಿಗೆ ಸಿಕ್ಕಿದ್ದು ಕ್ಷಣ ಕ್ಷಣದ ಸ್ಫೋಟಕ ಮಾಹಿತಿ. ಆರಂಭದಲ್ಲಿ ತನಿಖೆ ನಡೆಸುತ್ತಿದ್ದ ಪೊಲೀಸರಿಗೆ ಇದೊಂದು ಕೊಲೆ ಪ್ರಕರಣವಾಗಿರಬಹುದು ಅನ್ನೋ ಸಣ್ಣ ಕಲ್ಪನೆಯೂ ಇರೋದಿಲ್ಲ. ಆದರೆ ಯಾವಾಗ ಭಾಸ್ಕರ್ ಶೆಟ್ಟಿಯ ಮನೆ ಈಶ್ವರಿ ನಿಲಯದಲ್ಲಿ ಫೋರೆನ್ಸಿಕ್ ತಜ್ಞರು ಪರಿಶೀಲನೆ ನಡೆಸ್ತಾರೋ ಆಗ ಭಾಸ್ಕರ್ ಶೆಟ್ಟಿ ಕೊಲೆಯಾಗಿದ್ದಾರೆ ಅನ್ನೋದು ಸ್ಪಷ್ಟವಾಗಿ ಪೊಲೀಸರಿಗೆ ಅರ್ಥವಾಗುತ್ತೆ. ಇದಾದ ನಂತರ ಮಣಿಪಾಲ ಪೊಲೀಸರು ಭಾಸ್ಕರ್ ಶೆಟ್ಟಿಯ ಪತ್ನಿ ರಾಜೇಶ್ವರಿ ಮತ್ತು ಮಗ ನವನೀತ್ ಶೆಟ್ಟಿಯನ್ನ ವಶಕ್ಕೆ ಪಡೆದು ವಿಚಾರಣೆ ನಡೆಸ್ತಾರೆ. ಅಷ್ಟರಲ್ಲಾಗಲೇ ಉಡುಪಿಯಾದ್ಯಂತ ತಾಯಿ ಮಗನೇ ಸೇರಿ ತಂದೆಯನ್ನ ಕೊಂದು ಹಾಕಿದ್ರು ಅನ್ನೋ ಸುದ್ದಿ ಹರಿದಾಡುತ್ತೆ. ಭಾಸ್ಕರ್ ಶೆಟ್ಟಿಯ ತಾಯಿ ಗುಲಾಬಿ ಶೆಟ್ಟಿ ಕೂಡ ಪೊಲೀಸರೆದುರು ಅದೇ ಹೇಳಿಕೆಯನ್ನ ನೀಡ್ತಾರೆ. ಅವರು ಸರಿ ಇಲ್ಲ ಅಂತ ನಮಗೆ ಆತ್ಮಗೆ ಗೊತ್ತುಂಟು. ಅವನ ಹತ್ರ ನಾವು ಕೇಳುವುದಿಲ್ಲ. ಅವು 1 ತಿಂಗಳು ಬರ್ತಾನೆ ಹೋಗ್ತಾನೆ. ನಮಗೆ ಈಗ ಗೊತ್ತಿಲ್ಲ. ನಮ್ಮ ಮಗನೂ ಅಂತಂದು ಕೊಟ್ಟು ಸಾಕು. ನಿಮಗೆ ನಮಗೆ ಇದೇನು ಬೇಡ, ಒಂದು ಮಗ ಸಿಕ್ಕಿದ್ರೆ ಸಾಕು. ರಾಜೇಶ್ವರಿ ಮತ್ತು ನವನೀತ್ ಭಾಸ್ಕರ್ ಶೆಟ್ಟಿ ನಾಪತ್ತೆಯಾದ ದಿನದಂದು ಸಣ್ಣದೊಂದು ಎಡವಟ್ಟು ಮಾಡಿಕೊಂಡಿದ್ರು. ಅದೇನಂದ್ರೆ ಭಾಸ್ಕರ್ ಶೆಟ್ಟಿ ಕೊಲೆಯಾಗಿದ್ದಾನೆ ಅನ್ನೋ ಸುದ್ದಿ ಇಡೀ ಉಡುಪಿಯಾದ್ಯಂತ ಯಾವಾಗ ಹರಿದಾಡತೊಡಗಿತ್ತೋ ರಾಜೇಶ್ವರಿ ಮತ್ತು ನವನೀತ್ ಉಡುಪಿಯ ಒಬ್ಬ ಖ್ಯಾತ ಕ್ರಿಮಿನಲ್ ಒಬ್ಬರನ್ನ ಭೇಟಿಯಾಗ್ತಾರೆ. ಅದು ಮಣಿಪಾಲ ಪೊಲೀಸರಿಗೆ ಮಾಹಿತಿ ಗೊತ್ತಾಗಿ ಬಿಡುತ್ತೆ. ಪೊಲೀಸರ ಎನ್ಕ್ವೈರಿಯಲ್ಲಿ ಹಂತಕರ ಬಗ್ಗೆ ಸಣ್ಣದೊಂದು ಸ್ಪಷ್ಟತೆ ಕಾಣದ ಸಮಯದಲ್ಲಿಯೇ ಇಂತಹದೊಂದು ಬೆಳವಣಿಗೆ ನಡೆಯೋದು ಸಹಜವಾಗಿಯೇ ಪೊಲೀಸರಿಗೆ ರಾಜೇಶ್ವರಿ ಮತ್ತು ನವನೀತ್ ಮೇಲೆ ಅನುಮಾನ ಹೆಚ್ಚಾಗಲು ಕಾರಣವಾಗುತ್ತೆ. ಒಂದು ಕಡೆ ಭಾಸ್ಕರ್ ಶೆಟ್ಟಿ ತಾಯಿ ಗುಲಾಬಿ ಶೆಟ್ಟಿ ಕೊಟ್ಟಂತಹ ದೂರಿನಲ್ಲಿಯೂ ಅದೇ ಅಂಶಗಳು ಇರುತ್ತೆ. ಪತ್ನಿ ಮತ್ತು ಮಗನ ಮೇಲೆಯೇ ಅನುಮಾನ. ಮತ್ತೊಂದು ಕಡೆ ತಾಯಿ ಮಗ ಕ್ರಿಮಿನಲ್ ಲಾಯರ್ನನ್ನ ಭೇಟಿ ಮಾಡಿರ್ತಾರೆ. ಇದು ಪೊಲೀಸರು ತಮ್ಮ ಕಣ್ಣನ್ನ ಅವರಿಬ್ಬರ ಮೇಲೆ ಹರಿಸುವಂತೆ ಮಾಡುತ್ತೆ. ಪೊಲೀಸರು ತಡ ಮಾಡೋಲ್ಲ. ಇಬ್ಬರನ್ನ ವಿಚಾರಣೆಯ ನೆಪದಲ್ಲಿ ಠಾಣೆಗೆ ಕರೆದುಕೊಂಡು ಬಂದು ಎನ್ಕ್ವೈರಿ ಆರಂಭಿಸ್ತಾರೆ. ಪೊಲೀಸರ ಟಿಪಿಕಲ್ ಪ್ರಶ್ನೆಗಳಿಗೆ ತಾಯಿ ಮಗ ತಬ್ಬಿಬ್ಬಾಗ್ತಾರೆ. ಲಾಯರ್ನನ್ನ ಭೇಟಿ ಆಗುವ ಉದ್ದೇಶವೇನಿತ್ತು ಅನ್ನುವ ಪ್ರಶ್ನೆ ಉಂಟಾದಾಗ ತಾಯಿ ಮಗ ಸತ್ಯಾಂಶ ಬಾಯ್ಬಿಡ್ತಾರೆ. ವ್ಯತಿರಿಕ್ತವಾಗಿ ಒಂದು ಹೇಳಿಕೆಗಳು ಬರುತ್ತೆ. ನಂತರ ನಾವು ಅವ್ರು ಇನ್ನೂ ಆಳವಾಗಿ ಅವರಿಗೆ ನಾವು ಕ್ವೆಶನ್ ಮಾಡಿದಾಗ ಅವರನ್ನು ತಪ್ಪು ಒಪ್ಕೊಂಡಿರ್ತಾರೆ ಮತ್ತು ಅವರು ಈ ಒಂದು ಕೃತ್ಯವನ್ನು ಎಸಗಿರೋ ಬಗ್ಗೆ ಅವರು ಒಪ್ಕೊಂಡಿರ್ತಾರೆ. ಅವರ ಒಂದು ತಪ್ಪು ಒಪ್ಪಿಗೆ ಆಧಾರದ ಮೇಲೆ ಹಾಗೂ ಫ್ಯೂ ಸರ್ಕಮ್ಸ್ಟಾನ್ಷಿಯಲ್ ಎವಿಡೆನ್ಸ್ ಮೇಲೆ ನಾವು ಈ ಕಾಣೆಯಾದ ಪ್ರಕರಣವನ್ನು ನಾವು 302 ಮತ್ತು 201, 204 IPC ಪ್ರಕಾರ ಒಂದು ಕನ್ವರ್ಟ್ ಮಾಡ್ಕೊಂಡಿದ್ರಿ. ನಂತರ ಈ ಭಾಸ್ಕರ್ ಶೆಟ್ಟಿ ಅವರ ಹೆಂಡತಿ ಮತ್ತು ಮಗ ಇವರಿಬ್ಬರನ್ನು ಸಹ ನಾವು ದಸ್ತಗಿರಿ ಮಾಡಿ ಇವಾಗ ನ್ಯಾಯಾಂಗ ಬಂಧನಲ್ಲಿ ವಹಿಸಿರ್ತೀರಿ. ಪೊಲೀಸರು ಹೇಳಿದ ಹಾಗೆ ತಾಯಿ ಮಗನೇ ಹಂತಕರು. ತಾಳಿ ಕಟ್ಟಿದ ಹೆಂಡತಿ, ಊಟ ಬಟ್ಟೆ ಕೊಟ್ಟು ಸಾಕಿದ ಮಗ, ಈ ಇಬ್ಬರು ಮನೆಯ ಯಜಮಾನನನ್ನ ಭೀಕರವಾಗಿ ಕೊಲೆ ಮಾಡಿರ್ತಾರೆ. ಈ ಸತ್ಯವನ್ನ ಅವರೇ ಪೊಲೀಸರ ಮುಂದೆ ಬಾಯಿ ಬಿಡ್ತಾರೆ. ಪ್ರತಿ ಎಳೆಯಲ್ಲೂ ಇಂತಹ ಭೀಕರ ಕೊಲೆ ಬಹುಶಃ ಯಾರು ಕೂಡ ಮಾಡುವುದಕ್ಕೆ ಸಾಧ್ಯವಿಲ್ಲ ಅನ್ನುವಷ್ಟು ಕ್ರೂರವಾಗಿ ತಾಯಿ ಮಗ ಭಾಸ್ಕರ್ ಶೆಟ್ಟಿಯನ್ನ ಮುಗಿಸಿರ್ತಾರೆ. ಅಪ್ಪನಿಗಿಂತ ದುಡ್ಡೇ ದೊಡ್ಡದಾಗಿತ್ತು, ಗಂಡನಿಗಿಂತ ಅವನೇ ಹೆಚ್ಚಾಗಿದ್ದ. ಉಡುಪಿಯ ಉದ್ಯಮಿ ಭಾಸ್ಕರ್ ಶೆಟ್ಟಿಯನ್ನ ಕೊಂದವರು ಯಾರು ಅನ್ನುವ ಪ್ರಶ್ನೆಗೆ ಪೊಲೀಸರಿಗೆ ಉತ್ತರ ದೊರೆತಿತ್ತು. ಆದ್ರೆ ಮನೆಯ ಯಜಮಾನನ ಹೆಣ ಕೂಡ ಸಿಗದಷ್ಟು ಕ್ರೂರವಾಗಿ ಕೊಲೆ ಮಾಡಿರುವುದರ ಹಿಂದಿನ ಉದ್ದೇಶ ತಿಳಿದುಕೊಳ್ಳುವುದು ಪೊಲೀಸರಿಗೆ ಅಗತ್ಯವಾಗಿತ್ತು. ಶ್ರೀಮಂತ ಉದ್ಯಮಿಗೆ 10 ಬಿಸ್ನೆಸ್ಗಳಿದ್ವು. ಸೌದಿಯಲ್ಲಿಯೇ ದೊಡ್ಡ ಬಿಸ್ನೆಸ್ ಮ್ಯಾನ್, 5-6 ಸೂಪರ್ ಮಾರ್ಕೆಟ್, ಉಡುಪಿಯಲ್ಲಿ ಐಷಾರಾಮಿ ಬಂಗಲೆ, ಅಪಾರ್ಟ್ಮೆಂಟ್, ಕಮರ್ಷಿಯಲ್ ಕಾಂಪ್ಲೆಕ್ಸ್, ಹೀಗೆ 200 ಕೋಟಿಗೂ ಹೆಚ್ಚು ಆಸ್ತಿಯ ಒಡೆಯನಾಗಿದ್ದ ಭಾಸ್ಕರ್ ಶೆಟ್ಟಿ ಭಾರತಕ್ಕೆ ಬಂದ ಮೇಲೆ ಅವನಿಗೆ ಪತ್ನಿ ರಾಜೇಶ್ವರಿ ಮೇಲೆ ಅನುಮಾನ ಹೆಚ್ಚಾಗಿತ್ತು. ಅದಕ್ಕೆ ಕಾರಣ ಮನೆಯಲ್ಲಿ ದೊರೆತ ಒಂದು ನೋಕಿಯಾ ಮೊಬೈಲ್. ಆ ಮೊಬೈಲ್ನಲ್ಲಿ ರಾಜೇಶ್ವರಿ ವ್ಯಕ್ತಿಯೊಬ್ಬನ ಜೊತೆಗಿನ ಅನೈತಿಕ ಸಂಬಂಧದ ಚಿತ್ರಗಳು ಅದರಲ್ಲಿದ್ವು.
ಹೀಗಾಗಿ ಇದೇ ವಿಚಾರಕ್ಕೆ ಗಂಡ ಹೆಂಡತಿ ನಡುವೆ ಸಾಕಷ್ಟು ವೈಮನಸ್ಸು ಉಂಟಾಗಿತ್ತು. ಡೈವರ್ಸ್ ಕೊಡೋ ವಿಚಾರಕ್ಕೂ ಹೋಗಿತ್ತು. ಮಗ ನವನೀತ್ ಶೆಟ್ಟಿ ಕೂಡ ತಂದೆಯ ಮೇಲೆ ದ್ವೇಷ ಸಾರುತ್ತಿದ್ದ. ಅದಕ್ಕೆ ಕಾರಣ ತಂದೆಯ ಮೊದಲಿಕೆಯ ಮಾತುಗಳು. ಆಗಾಗ್ಗೆ ಭಾಸ್ಕರ್ ಶೆಟ್ಟಿ ಮಗ ನವನೀತನ್ನ ಏನಕ್ಕೂ ಪ್ರಯೋಜನಕ್ಕೆ ಬಾರದವನು ಅಂತ ಹೀಯಾಳಿಸುತ್ತಿದ್ದ. ಇದೇ ಕಾರಣಕ್ಕೆ ತಂದೆ ಮೇಲೆ ಮಗ ದ್ವೇಷ ಸಾಧಿಸುತ್ತಿದ್ದ. ಒಂದು ಕಡೆ ಹೆಂಡತಿ, ಮತ್ತೊಂದು ಕಡೆ ಮಗ, ಹೀಗೆ ಇಬ್ಬರನ್ನು ಕೂಡ ಭಾಸ್ಕರ್ ಶೆಟ್ಟಿ ದೂರವಿಟ್ಟಿದ್ದ. ಆಸ್ತಿಯಲ್ಲಿ ಬಿಡುಗಾಸು ಕೊಡಲ್ಲ ಅಂತ ಖಡಾಖಂಡಿತವಾಗಿ ಹೇಳ್ಬಿಟ್ಟಿದ್ದ. ಹೀಗಾಗಿ ಹೆಂಡತಿ ಮತ್ತು ಮಗ ಭಾಸ್ಕರ್ ಶೆಟ್ಟಿಯನ್ನ ಮುಗಿಸುವ ನಿರ್ಧಾರಕ್ಕೆ ಬಂದ್ಬಿಟ್ಟಿದ್ರು.